ನಿನ್ನ ನಂಬ್ಕೊಂಡ್ರೆ ನಾನು ಮುಳುಗೋಗ್ತೇನೆ. ಕುತ್ತಿಗೆ ಬಂದಿತ್ತು. ಮನೆಯಲ್ಲಿ ದೊಡ್ಡ ಫೇಲಿಯರ್ ಶ್ರಾವಣಿ ಅಲ್ಲ ನೀನು. ಇಂಥ ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಿ ನಿಧಾನಕ್ಕೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅವನನ್ನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳಿದೆ ತಾನೆ. ಮಾಮ, ಶ್ರಾವಣಿ ಅಡ್ಡ ಬಂದಿರಲಿಲ್ಲ ಅಂದ್ರೆ ಇಂಥ ಕೆಲಸ ಮಾಡ್ಬೇಕಾದ್ರೆ ಯಾರು ಬರ್ಬೋದು ಯಾರು ಬರಲ್ಲ ಅನ್ನೋ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಕೂಡ ಇಲ್ವಾ ನಿನಗೆ? ವೀರು ನಿದ್ರೆ ಮಾಡ್ಬೇಕಾದ್ರೂ ಕಾನ್ಶಿಯಸ್ ಆಗಿರ್ತಾನೆ. ಯಾಕಂದ್ರೆ ಅವನಿಗೆ ಬರೋ ಕನಸುಗಳು ಅವನನ್ನ ಕಣ್ಣು ಮುಚ್ಚೋದಕ್ಕೆ ಬಿಡೋದಿಲ್ಲ. ನಾನು ಹೇಳಿದೆ ಈ ಕೆಲಸ ನಿನ್ನಿಂದ ಆಗೋದಿಲ್ಲ ಅಂತ. ನಾನು ಹೇಳಿದೆ ತಾನೆ ಈ ಕೆಲಸ ನಿನ್ನಿಂದ ಆಗಲ್ಲ ಅಂತ ಹೇಳಿದ್ದೆ ಹೊರತು ಕೊಲ್ಲೋದು ಬೇಡ ಅಂತ ಹೇಳಿರ್ಲಿಲ್ವಲ್ಲ. ಅದಕ್ಕೆ ನೀನೇ ಏನ್ ಮಾಡ್ದೆ? ಇದಕ್ಕೆಲ್ಲ ಕಾರಣ ನೀನು ಅಂತ ಗೊತ್ತಾದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಮಾಮಾಗೆಲ್ಲ ಏನೂ ಆಗಲ್ಲಮ್ಮ. ಅವನಿಲ್ಲಿ ಬಂದು ಹೋಗಿದ್ದಕ್ಕಾಗ್ಲಿ ಅಥವಾ ನನ್ನ ಜೊತೆ ಕಾಂಟ್ಯಾಕ್ಟ್ ಇರೋದಕ್ಕಾಗ್ಲಿ ಯಾವುದೇ ರೀತಿ ಸರಿಯಾದ ಪ್ರೂಫ್ ಇಲ್ಲ. ಅಯ್ಯೋ ವೀರು, ನೀನು ಅನ್ಕೊಂಡಷ್ಟು ದಡ್ಡ ಅಲ್ಲ. ಅವನಿದೆಲ್ಲ ದಾಟ್ಕೊಂಡು ಈ ಎತ್ತರಕ್ಕೆ ಬೆಳೆದಿರೋದು. ಮೊದಲು ಯಾವ್ದಾದ್ರು ಲೋಕಲ್ ನಂಬರಿಂದ ಫೋನ್ ಮಾಡಿ ಅವನಿಗೆ ತಲೆ ಮರೆಸ್ಕೊಳ್ಳೋದಕ್ಕೆ ಹೇಳು. ಈ ವಿಷಯ ಎಲ್ಲ ತಣ್ಣಗಾಗವರೆಗೂ ನೀನು ಹುಷಾರಾಗಿರು. ಅಪ್ಪ ಮಗಳನ್ನ ದೂರ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ಆದ್ರೆ ಈಗ ನಾವು ಮಾಡ್ತಿರೋ ಕೆಲಸದಿಂದ ಅಪ್ಪ ಮಗಳು ಒಂದಾಗ್ತಿದ್ದಾರೆ. ಸಾಲದೆ ಇರೋದಕ್ಕೆ ತನ್ನ ಪ್ರಾಣ ಉಳಿಸಿದಾಳೆ ಅನ್ನೋ ಪಟ್ಟ ಬೇರೆ ಅವಳಿಗೆ. ಮಾಮ್, ಅದಕ್ಕೆ ಬೇಕಿದ್ರೆ ನಾನೇ. ಪ್ಲೀಸ್ ಸಾಕು, ನೀನು ಮಾಡಿದ್ದೆಲ್ಲ ಸಾಕು. ನೀನೇನು ಮಾತಾಡ್ಬೇಡ, ಏನು ಮಾಡೋದು ಬೇಡ. ನಿನ್ನ ಕೈಯಲ್ಲಿ ಏನು ಆಗೋದು ಇಲ್ಲ. ಮುಂದಕ್ಕೆ ನಾನೇನು ಹೇಳ್ತೀನೋ ಅದನ್ನ ಮಾತ್ರ ಫಾಲೋ ಮಾಡೋದು ಸಾಕು. ಫಸ್ಟು ಬಂದಿದ್ನಲ್ಲ ಒಬ್ಬ, ಆಫ್ಟರ್ ಆಲ್ ಒಂದು ಹುಡುಗಿನ ಕೂಡ ದಾಟ್ಕೊಂಡು ಹೋಗಿ ಕೊಲೆ ಮಾಡೋಕ್ಕಾಗ್ಲಿಲ್ವಲ್ಲ, ಅವನಿಗೋಗಿ ತಲೆ ಮರೆಸ್ಕೊಳ್ಳೋದಕ್ಕೆ ಹೇಳು. ವೀರು ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇದೆಲ್ಲ ಕಾಮ್ ಡೌನ್ ಆಗೋವರೆಗೂ ನೀನು ಕೇರ್ಫುಲ್ ಆಗಿರು. ಅರ್ಥ ಆಯ್ತಾ? ಇದು ಈ ತಿಂಗಳು ರೇಷನ್ ಖರ್ಚು. ರೇಷನ್ದು ಆಯಿತು. ಇದು ಈ ತಿಂಗಳು EMI ಆಯಿತು. ಇದು ಅಪ್ಪನ ಆಟೋ ಲೋನು. ಆಟೋ ಆಟೋ ಲೋನು ಆಟೋಮೆಟಿಕ್ಕಾಗಿ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗೋ ಥರ ಮಾಡು ಮಗನೇ. ಇಲ್ಲ ಅಂದರೆ ನಿಮ್ಮಮ್ಮ ಹೀಗೆ ನನ್ನ ಗುರಾಯಿಸ್ತಿರ್ತಾಳೆ. ಅದೆಲ್ಲ ಆಗಲ್ಲಪ್ಪ, ಟೈಮ್ ಇಲ್ಲ, ಅದೆಲ್ಲ ನೀನೇ ಮಾಡ್ಕೋಬೇಕು. ತೊಗೊಳಮ್ಮ, ಈ ತಿಂಗಳು ಮನೆ ಖರ್ಚಿಗೆ. ಅಮ್ಮ, ಈ ತಿಂಗಳಿಂದ ಸೇವಿಂಗ್ಸ್ ಮಾಡಬೇಕು. ವರನ್ ಕಾಲೇಜ್ ಅಡ್ಮಿಷನ್ನು ಫೀಸು ಅಂತ ಒಂದಷ್ಟು ಖರ್ಚಿರುತ್ತಲ್ವಾ, ಸೇವಿಂಗ್ಸ್ ದುಡ್ಡೇ ಇದು. ತಗೋ. ಆಯ್ತಾ? ಎಲ್ಲ ಮುಗೀತಲ್ವಾ? ಎಲ್ಲ ಮುಗೀತು ಅಂತಿದ್ಯಲ್ಲೋ. ನಾವುಗಳು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ? ಎಲ್ಲ ಹಂಚಿದ್ನಲ್ಲ ಅಕ್ಕ. ಬಾವಂದು ಏನಿದೆ ಅದನ್ನ ನಾನು ಆಮೇಲೆ ಕೊಡ್ತೀನಿ ಬಿಡು. ಲೋ ಸುಬ್ಬು, ಮಗುಗೀಗ ಎಷ್ಟು ವಯಸ್ಸು ಅನ್ನೋದು ಗೊತ್ತಿದೆಯೋ ನಿನಗೆ? ನರ್ಸರಿ ಬೇರೆ ಮುಗ್ದೋಯ್ತು. ಅವಳಿಗೆ ಸ್ಕೂಲಿಗೆ ಏನು ಬೇಕಾಗಿಲ್ವಾ? ಹೀಗೆ ಮನೆಯಲ್ಲೇ ಇದ್ಬಿಡೋದಾ? ಅಲ್ವಾ ಸುಬ್ಬು, ಬಂದಿದ್ದ ದುಡ್ಡನ್ನೆಲ್ಲ ಹೀಗೆ EMIಗೆ, ಮನೆಗೆ, ರೇಷನ್ಗೆ, ಆಟೋಗೆ ಅಂತ ಕೊಟ್ಬಿಟ್ರೆ ನನ್ನ ಮಗಳ ಗತಿ ಏನೂ ಆಗಬೇಕು? ನೋಡು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಇನ್ಮೇಲೆ ಮನೆ ಖರ್ಚಿಗೆ ನನ್ನ ಮಗಳನ್ನೂ ಸೇರಿಸ್ಕೋಬೇಕು. ಈಗ ಅವಳು ದೊಡ್ಡೋಳಾಗಿದ್ದಾಳೆ. ಹೌದು ಹೌದು, ನಾನು ದೊಡ್ಡೋಳಾಗಿದ್ದೀನಿ. ಮಾಮ, ಚಾಕ್ಲೇಟು, ಐಸ್ ಕ್ರೀಮು, ಟಾಯ್ಸ್ಗೂ ದುಡ್ಡು ಕೊಡ್ಬೇಕಲ್ವಾ? ಆಯಿತು ಪುಟ್ಟ, ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಅಕ್ಕ, ಇವಳೊಂದು ಸ್ಕೂಲಿಗೆ ಸೇರಿಸ್ಬೇಕು ತಾನೆ, ಮುಂದಿನ ತಿಂಗಳಿಂದ ಅರೇಂಜ್ ಮಾಡ್ತೀನಿ ಬಿಡು. ಅಲ್ವೇ, ಈ ಮನೇಲಿ ಎಲ್ಲರೂ ಇವನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ದುಡಿಯೋದು 2 ಕೈ, ತಿನ್ನೋದು 10 ಪೈ ಅಂತ ಗಾದಿ ಮಾತಿದ್ಯಲ್ಲ, ಅದು ಈ ಮನೇಲಿ ನಿಜ ಆಗೋಯ್ತು.
ಅದೇ ಮತ್ತೆ ನಿನ್ ಕಷ್ಟನೆಲ್ಲ ಅಣ್ಣ ಹತ್ರ ಹೇಳೋ ಬದಲು ಬಾವನ್ ಜೊತೆ ಮಾತಾಡ್ಬಾರ್ದಾ? ಪಾಪ ಅಣ್ಣ, ಎಲ್ಲ ದುಡ್ಡನ್ನು ಅವರೇ ಅರೇಂಜ್ ಮಾಡಕ್ಕಾಗತ್ತಾ? ನೋಡು, ಈ ಸರಿ ಬಾಡಿಗೆಗೆ ಅಂತ ದುಡ್ಡೇ ಎತ್ತಿಟ್ಟಿಲ್ಲ. ಎಲ್ಲ ದುಡ್ಡನ್ನು ಅವನೇ ಅರೇಂಜ್ ಮಾಡಕ್ ಕಷ್ಟ ಆಗಲ್ವಾ? ಅಯ್ಯೋ, ಬಾಡಿಗೆ ದುಡ್ಡೇ ಕೊಟ್ಟಿಲ್ಲ. ಅಮ್ಮ, ಇನ್ನೊಂದು 2-3 ದಿನದಲ್ಲಿ ಕೊಡ್ತೀನಮ್ಮ. ಪರವಾಗಿಲ್ಲ ಬಿಡು ಮಗ್ನೆ. ನಿನ್ ಮನೆ ಖರ್ಚಿಗೆ ಅಂತ ಕೊಡ್ತಿದ್ದ ದುಡ್ಡಲ್ಲೇ 6 ಕಾಸು 3 ಕಾಸು ಕೂಡಿಟ್ಟಿದ್ದೀನಿ. ಈ ತಿಂಗಳು ಅದರಲ್ಲೇ ಕಟ್ತೀನಿ. ಸರಿ ಹೋಯ್ತು. ಅಲ್ಲಿಗೆ ಬರೀ ಅಡ್ಜಸ್ಟ್ಮೆಂಟು ಅಡ್ಜಸ್ಟ್ಮೆಂಟು ಅಡ್ಜಸ್ಟ್ಮೆಂಟು. ಈ ಅಡ್ಜಸ್ಟ್ಮೆಂಟ್ ಅಲ್ಲೇ ನಾನು ಇಡೀ ಜೀವನ ಕಳೆದೋಗ್ಬಿಡ್ತೇನೋ ಅನಿಸ್ತಾ ಇದೆ. ಈ ಅಡ್ಜಸ್ಟ್ಮೆಂಟ್ಗಳೆಲ್ಲ ಬೇಡ ಅಂದರೆ ನಿನ್ನ ಗಂಡನ ಜೊತೆಲೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ. ನಿನ್ನ ಕಷ್ಟನೂ ತೀರ್ತಿತ್ತು, ನಾವು ನೆಮ್ಮದಿಯಾಗಿರ್ತಿದ್ವಿ. ಅದೇ ಮತ್ತೆ ಅಲ್ವೇ, ಮಗು ಜವಾಬ್ದಾರಿನೂ ಸುಬ್ರಹ್ಮಣ್ಯಂಗೆ ಹೇಳ್ತೀಯಲ್ಲ, ಈ ಜವಾಬ್ದಾರಿನೂ ನಿನ್ನ ಗಂಡನ್ಗೆ ಹೇಳೋದಲ್ವಾ? ನಿನ್ನ ಗಂಡ ದುಡ್ದು ಮಗುನ ಓದಿಸೋದು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಆಗಿದೆ ನಿನಗೆ? ಹಾ, ನೀವುಗಳಿನ್ನೂ ನನ್ನ ಗಂಡನಿಗೆ ಕೊಡ್ಬೇಕಾಗಿರೋ ವರದಕ್ಷಿಣೆ ಬಾಪ್ತೆ ಇನ್ನೂ ಕೊಟ್ಟಿಲ್ಲ. ಅದ್ರ ಬಡ್ಡಿನೇ ದಿನ ದಿನ ಹನುಮಂತನ ಬಾಲ ತರ ಬೆಳೀತಾ ಹೋಗ್ತಿದೆ. ಅಂಥದ್ರಲ್ಲಿ ನನ್ನ ಮಗಳು ಜವಾಬ್ದಾರಿನೂ ಅವರೇ ಹೊತ್ಕೋಬೇಕು ಅಂತೀರಾ? ಪಾಪ ನನ್ನ ಗಂಡ ದೇವ್ರಂತ ಮನುಷ್ಯ. ಈ ಮಾತನ್ನ ಬೇರೆ ಯಾರಾದ್ರೂ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನನಗೆ ಡಿವೋರ್ಸ್ ಕೊಟ್ಟು ಬಿಟ್ಟು ಹೊರಟೋಗಿರೋರು. ಏಯ್ ಬಿಡ್ತೋನೆ, ಬೆಳಗ್ಗೆ ಬೆಳಗ್ಗೆ ಎಂತ ಮಾತು ಅಂತ ಆಡ್ತೀಯ? ನಿನ್ ಗಂಡ ನಿನ್ನ ನೋಡ್ಕೊಳ್ಳಿಲ್ಲ ಅಂದ್ರು ನೀನ್ ಮಾತ್ರ ನಿನ್ ಗಂಡನ್ ಬಿಟ್ಕೊಡ್ಬೇಡ. ಹೌದಮ್ಮ, ನಾನು ಅವ್ರನ್ನ ಬಿಟ್ಕೊಡಲ್ಲ. ಆದ್ರೆ ನೀವು ಅವರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ನನಗೆ ಡಿವೋರ್ಸ್ ಕೊಟ್ಟು ನನ್ನ ಬಿಟ್ಬಿಟ್ರೆ ಆಗೇನ್ ಮಾಡೋದು? ಏನೇ ಟೈಮಿಂಗು ನಿಂದುಲೇ ಬಾ. ಯಾಕೆಂದ್ರೆ ಶಾಕ್ ಆಗ್ಬಿಟ್ರಿ? ಕವರಲ್ಲಿರೋದು ಏನು ಅಂತನಾ? ಅಶ್ವಿನಿ ದೇವತೆಗಳು ಎಲ್ಲ ಮಾತಿಗೂ ಅಸ್ತು ಅಂತಾರಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಹೆಂಡತಿ ಮಾತು ಎಲ್ಲದಕ್ಕೂ ಅಸ್ತು ಅಂತ ಹೇಳವನೇ. ಗೊತ್ತೋ ಗೊತ್ತಿಲ್ಲದೇನೆ ಅವಳೇ ಮಾತಾಡಿದಾಳೆ. ಆ ಕವರಲ್ಲಿರೋದು ಡೈವರ್ಸ್ ಪೇಪರ್. ಶ್ರಾವಣಿ, ಮೊದಲು ತಿಂಡಿ ತಿನ್ಕೊಳಮ್ಮ, ಆಮೇಲೆ ಓದ್ಕೋಬೋದು ತಾನೆ. ಚಿಕ್ಕಮ್ಮ, ಅಪ್ಪ ತಿಂಡಿ ತಿಂದ್ರ? ಕಾಫಿ ಕುಡಿದ್ರ? ಟ್ಯಾಬ್ಲೆಟ್ಸ್ ಏನಾದ್ರು ತಗೊಂಡ್ರ? ಅವ್ರ ನೋವು ಹೇಗಿದೆ ಈಗ? ಅದೆಲ್ಲ ನಾನು ನೋಡ್ಕೊ ಬಂದಿದ್ದೀನಿ. ಅವ್ರು ಆರಾಮಾಗಿದ್ದಾರೆ. ಮೊದಲು ನೀನ್ ತಿಂಡಿ ತಿನ್ನು, ಆಮೇಲೆ ಓದ್ಕೋ. ಚಿಕ್ಕಮ್ಮ, ತಿಂಡಿ ಸಾಯೋವರೆಗೂ ತಿನ್ಬೋದು, ಆದ್ರೆ ಇವಾಗ ಓದ್ಕೊಂಡಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ಓದ್ಕೊಳಕ್ಕಾಗಲ್ಲ. ಅದ್ರಲ್ಲೂ ನಾನು ಓದ್ಕೊಳ್ಳೋದು ಅಪ್ಪಂಗೆ ಇಷ್ಟ ಅಂತ ಗೊತ್ತಾದ್ಮೇಲಂತೂ ನಾನು ಓದ್ಕೊಳ್ದೇ ಇರೋಕ್ಕಾಗಲ್ಲ. ಹಬ್ಬಪ್ಪ, ಇಷ್ಟೊಂದು ಬುದ್ಧಿ ಮೊದಲನೇ ಸಲ ಎಕ್ಸಾಮ್ ಬರೆಯೋಗ್ಲೇ ಏನಾದ್ರು ಇದ್ದಿದ್ರೆ ಇಷ್ಟೊದಕ್ಕೆ ಪಾಸ್ ಆಗಿರ್ತಿದ್ಯಾ? ಏನ್ ಮಾಡ್ಲಿ ಚಿಕ್ಕಮ್ಮ, ಆಗ್ಲೂ ಚೆನ್ನಾಗಿ ಓದಿದ್ದೆ. ಆದ್ರೆ ಗಡಿಬಿಡಿಯಲ್ಲಿ ಟೈಮ್ ಟೇಬಲ್ ನೋಡ್ಕೊಳ್ಳೋದು ಮರ್ತೋಗಿದ್ದೆ. ಏನೋ ನಗು ಬರ್ತಿದ್ಯಾ? ಇನ್ಮೇಲೆ ನೀವು ನನ್ನ ನಾಡ್ಕೊಂಡು ನಗೋದು, ಅಪ್ಪ ನಾನು ಪಾಸ್ ಆಗಿಲ್ಲ ಅಂತ ನನಗೆ ಬೈಯೋದು, ಇದ್ಯಾವುದೂ ಇರಲ್ಲ. ಬರು ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ದಾಳೆ ನನಗೆ. ಈ ಸಲ ಅಂತೂ ಫಸ್ಟ್ ಕ್ಲಾಸ್ ಪಾಸು. ಆಯ್ತಮ್ಮ, ನೀನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂದಮೇಲೆ ವರಲಕ್ಷ್ಮಿ ನಿನ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಅವಳಿಗೆ, ಅವ್ರ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರಾವಣಿ, ನೀನು ಈ ಸಲ ಪಾಸ್ ಆಗಿಬಿಟ್ರೆ ಅವ್ರ ಎಲ್ಲರೂ ಋಣನೂ ನಿನ್ನ ಮೇಲಿರುತ್ತೆ. ನಿಜ ಚಿಕ್ಕಮ್ಮ. ಆಕ್ಚುಲಿ ಅವ್ರ ಮನೆ ಚಿಕ್ಕದಾಗಿದ್ರು ಅವ್ರ ಮನೆಗೆ ಹೋಗ್ತಿದ್ದಾಗೆ ಒಂಥರ ಪಾಸಿಟಿವ್ ವೈಬ್ಸ್, ಗೊತ್ತಾ? ಒಂಥರ ಖುಷಿ, ಒಂಥರ ನೆಮ್ಮದಿ. ಪ್ರಪಂಚ ಇಷ್ಟೊಂದು ಕೂಲ್ ಆಗಿದೆಯಾ ಅಂತ ಅನ್ಸ್ಬಿಡುತ್ತೆ ನನಗೆ. ಆದ್ರೆ ಈ ಸುಬ್ಬು ಇದಾನಲ್ಲ, ನಾನು ಅವ್ರ ಮನೆಗೆ ಹೋಗೋದೇ ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಏನು, ಸುಬ್ಬುಗ್ ನೀನು ಅವ್ರ ಮನೆಗೆ ಹೋಗೋದು ಇಷ್ಟ ಇಲ್ವಾ? ಇದೇನು ಶ್ರಾವಣಿ, ಹೊಸ ವಿಷಯ?
ಅಂದರೆ ಅವ್ನು ನನ್ನನ್ನು ಜಾಸ್ತಿ ಹೊತ್ತು ಅವ್ರ ಮನೇಲಿ ಇರೋಕ್ಕೆ ಬಿಡಲ್ಲ ಅಂತ. ಮೇಡಮ್ ಲೇಟ್ ಆಗ್ತಿದೆ, ಮೇಡಮ್ ಮನೇಲಿ ಕಾಯ್ತಿರ್ತಾರೆ, ಮೇಡಮ್ ಮನೇಲಿ ಹೇಳ್ಬಿಟ್ಟು ಬಂದ್ರ, ಈ ಥರ ಹಿಂಸೆ ಕೊಡ್ತಾನೆ ಇರ್ತಾನೆ. ಅದು ನಿನಗೇನಾದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಅವನಿಗಷ್ಟೇ. ಅದು ಸರಿ, ಸುಬ್ಬು ಯಾಕಿನ್ನೂ ಬಂದಿಲ್ಲ? ನಿನ್ ಟ್ಯೂಷನ್ ಟೈಮ್ ಆಯ್ತು ತಾನೆ? ಎಲ್ಲಿದ್ದಾನೆ ಒಂದ್ಸರಿ ಕಾಲ್ ಮಾಡಿ ನೋಡು. ಹಾಂ. ಬಾಬಾ ನೀವು ಈ ರೀತಿ ಇದೇ ಪ್ರಾಬ್ಲಮ್ ಈ ಸುಬ್ಬುದು. ಫೋನ್ ಮಾಡಿದ್ರೆ ಕಟ್ ಮಾಡ್ತಾನೆ. ಎಷ್ಟು ಕೊಬ್ಬಿರ್ಬೇಕು? ಮೋಸ್ಟ್ಲಿ ಡ್ರೈವ್ ಮಾಡ್ತಿರ್ಬೇಕು ಶ್ರಾವಣಿ, ಬಿಡು. ಡ್ರೈವ್ ಮಾಡಿದ್ರೆ ಫೋನ್ ಪಿಕ್ ಮಾಡಬಾರ್ದು, ಕಟ್ ಮಾಡೋದು ಯಾಕೆ? ಈ ಥರ ಫೋನ್ ಕಟ್ ಮಾಡಿದ್ರೆ ಮುಖಕ್ಕೆ ಹೊಡೆದಾಗುತ್ತೆ ಗೊತ್ತಾ? ನಾನು ಬಿಡಲ್ಲ, ಮತ್ತೆ ಮಾಡ್ತೀನಿ. ಬೇಕಿದ್ರೆ ಮುಂದಿನ ತಿಂಗಳಿಂದ ನಿಮಗೆ ಭಾಮೈದ ತುಂಬ ಬ್ಯುಸಿ ಅನಿಸುತ್ತೆ. ಮಾತಾಡು. ಮೇಡಮ್ ಬರ್ತಾ ಇದ್ದೀನಿ, ಬೈಕ್ ಕೆಟ್ಟೋಗ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಮೇಡಮ್. ಹಲೋ, ಬೈಕ್ ಕೆಟ್ಟೋಗಿದ್ರೆ ಕಾಲ್ ಯಾಕೆ ಕಟ್ ಮಾಡಬೇಕು? ಬರೀ ಬೈಕ್ ಮಾತ್ರ ಕೆಟ್ಟೋಗಿಲ್ಲ, ಇವನ್ ತಲೆನೂ ಕೆಟ್ಟೋಗಿದೆ. ಯಾಕಮ್ಮ ಹಾಗಂತ್ಯಾ? ಮತ್ತೆ ಇನ್ನೇನ್ ಚಿಕ್ಕಮ್ಮ, ಬೈಕ್ ಕೆಟ್ಟೋಗಿದ್ರೆ ಕಾಲ್ ಮಾಡಿ ಮೇಡಮ್ ಲೇಟ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ನಾನೇ ಕಾಲ್ ಮಾಡಿದಾಗ ಕಟ್ ಮಾಡಿದ್ರೆ ನಾನೇ ಇವನ್ಗೋಸ್ಕರ ವೇಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಏನೋ ಶ್ರಾವಣಿ, ನೀನ್ ಡ್ರೈವ್ ಮಾಡ್ತೀಯಾ? ಹಾ ಹೌದಲ್ಲ, ಇವತ್ ಫಾರ್ ಅ ಚೇಂಜ್ 2 ವೀಲರ್ ಅಲ್ಲಿ ಹೋಗ್ತೀನಿ. ಏನು 2 ವೀಲರಾ? ಬೇಡಮ್ಮ ಶ್ರಾವಣಿ, ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಏನ್ ಗತಿ? ಯಾರಿಗೂ ಗೊತ್ತಾಗಲ್ಲ ಚಿಕ್ಕಮ್ಮ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಯಾಕೋ ಇವತ್ತು 2 ವೀಲರ್ ಓಡಿಸ್ಬೇಕು ಅಂತ ಆಸೆ ಆಗ್ತಿದೆ. ತುಂಬಾ ದಿನ ಬೇರೆ ಆಗೋಯ್ತು. ಪ್ಲೀಸ್ 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 ಚಿಕ್ಕಮ್ಮ ಪ್ಲೀಸ್. ಓಕೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಓಕೆ, ಥ್ಯಾಂಕ್ ಯು. ಶ್ರಾವಣಿ, ಕೀ ಅಲ್ಲೇ ಇಟ್ಟಿದ್ದೀನಿ. ಹಾ ಓಕೆ. ಈಗ ನಿಮ್ಮೆಲ್ರಿಗೂ ಸಮಾಧಾನ ಆಯ್ತಾ? ಇಲ್ಲ, ಹೆಣ್ಣಾಗಿ ಹುಟ್ಟಬಾರ್ದು, ಹುಟ್ಟಿದ್ರು ಇಂಥ ಮನೇಲಂತ ಹುಟ್ಟಲೇಬಾರ್ದು. ಕೇಳಿದ್ದನ್ನ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಹೆಣ್ಮಕ್ಳಿಗೆ ಯಾಕೆ ಮದುವೆ ಮಾಡ್ಕೊಡ್ಬೇಕು? ಬರೀ ಮಕ್ಕಳನ್ನ ಹೇರೋದಲ್ಲ, ಹೆತ್ತ ಮೇಲೆ ಜವಾಬ್ದಾರಿನ ತಗೋಬೇಕು. ಹೌದೌದು, ಈ ಮಾತಂತೂ ನೀನು ಹೇಳಲೇಬೇಕು. ಮಕ್ಕಳನ್ನ ಎತ್ಬಿಟ್ರೆ ಸಾಲದು, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳಬೇಕು. ಕರೆಕ್ಟಾಗಿ ಹೇಳಿದೆ. ಅತ್ತೆಮ್ಮ. ನಾನೇನು ಕೇಳಿದ್ನ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ? ಕೇಳಿದ್ನೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಟು ಹಾಕಿದ್ರಿ. ಬೆಟ್ಟ ಕೇಳಿದ್ರೆ ಅಟ್ಟ ತೋರಿಸ್ತೀರಾ, ನದಿ ಕೇಳಿದ್ರೆ ನಲ್ಲಿ ತೋರಿಸ್ತೀರಾ, ಲಕ್ಷ ಕೇಳಿದ್ರೆ 1000 ಕೊಟ್ಬಿಟ್ಟು 2 ಕಮ್ಮಿ ಇದೆ ಅಂತ ಹೇಳಿ ಯಾಮಾರಿಸಿದ್ರಿ. ನಾನ್ ತರ ಯಾವ ಡೀಲ್ನು ಈ ಸುಬ್ಬು ಒಪ್ಕೊಳ್ಳೋದೇ ಇಲ್ಲ ಅಂತಾನೆ. ಅಳಿಯಂಗೆ ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಭಾವ ನೀವು ಯಾರ್ಯಾರನೋ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದ್ರೆ ನನ್ನ ಯಜಮಾನ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತಾ? ನೀನು ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿಲ್ವಾ? ನನ್ನ ಮನಸ್ಸು, ನನ್ನ ಒಳ್ಳೆತನ, ನನ್ನ ಹೃದಯ ಇವೆಲ್ಲ ಇದ್ದಿದ್ದಕ್ಕೆ ನಿಮ್ಮ ಅಕ್ಕನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿ ಒಂದು ಮಗು ಅಂತ ಕೊಟ್ಟಿರೋದು. ಬೇರೆ ಯಾರಾಗಿದ್ರೆ 3 ದಿನಕ್ಕೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ರು. ಇವಳನ್ನ ಮದುವೆ ಮಾಡ್ಕೊಡ್ಬೇಕಾರೆ ಧನಲಕ್ಷ್ಮಿನ ಮನೆಗೆ ತುಂಬಿಸ್ಕೊಡ್ತಾ ಇದೀವಿ ಅಂತಂದ್ರಿ. ನಾನು ಧನಲಕ್ಷ್ಮಿ ಅಂತಂದ್ರೆ ದುಡ್ಡು ಕಾಸು ಒಡವೆ ಅಂತ ಅಂದ್ಕೊಂಡೆ. ಅವಳಿಗೆ ₹1 ಖರ್ಚಿಲ್ದೇನೆ ಧನಲಕ್ಷ್ಮಿ ಅಂತ ಹೇಳಿ ಹೆಸರಿಟ್ಟು ನನ್ನ ಗಂಟು ಹಾಕಿದ್ರಿ. ಈಗ ಅದಂಪೋಚಿ ಇದಂಪೋಚಿ ಅನ್ನಂಗೆ ಆಗೋಗಿದೆ ನನ್ನ ಜೀವನ. ಆ ಕಡೆ ಸಂಸಾರವೂ ಇಲ್ಲ, ಈ ಕಡೆ ಸಾವಿರನೂ ಇಲ್ಲ. ನನಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆಗಣಪ್ಪ, ಇನ್ನು ಆಗದ್ದೇ ಇಲ್ಲ ನನ್ನ ಕೈಲಿ. ನೋಡ, ನೀನು ಇಷ್ಟು ದಿನ ಕೊಡಬೇಕಾಗಿರೋ ವರದಕ್ಷಿಣೆ ಕಾಸು, ನನಗೆ ಬಡ್ಡಿ, ಇದು ಅದು ಎಲ್ಲ ಲೆಕ್ಕ ಹಾಕಿದ್ರೆ ಜೀವಮಾನದಲ್ಲಿ ನಿನ್ನ ಕೈಲಿ ಅದನ್ನ ತೀರ್ಸೋಕ್ಕಾಗಲ್ಲ ಕಣ. ಅದೆಲ್ಲದಕ್ಕೂ ಒಂದೇ ಪರಿಹಾರ, ಡೈವರ್ಸ್ ಕೊಟ್ಬಿಟ್ರೆ ಕೇಲ್ ಖತಮ್, ನಾಟಕ ಬಲ್. ಏನಂತೀಯ? ಅಯ್ಯೋ, ಅಂತ ಮಾತೆಲ್ಲ ಆಡಬೇಡಿ. ಈಗ ನಿಮ್ಗೇನು ತಿಂಗಳ ದುಡ್ಡು ಜಾಸ್ತಿ ಬರಬೇಕು ಅಷ್ಟೇ ತಾನೇ?
ತಿಂಗಳ ನೀವು ಕೊಡೋದು ಇದ್ದೇ ಇದೆ ಮಾವ. ಈಗ ನಾನೊಂದು ಹೊಸ ಬಿಸ್ನೆಸ್ಗೆ ಪ್ಲಾನ್ ಮಾಡಿದ್ದೀನಿ ಆಯ್ತಾ. ಅದಕ್ಕೆ ಒಂದಷ್ಟು ನನ್ನ ಸೇವಿಂಗ್ಸು ಅದು ಇದು ಎಲ್ಲ ನಾನು ದುಡ್ದಿರೋದು ಸೇರಿಸಿ ಒಂದಷ್ಟು ಲಕ್ಷನೂ ಹಾಕಿದ್ದೀನಿ. ಅದಕ್ಕಿನ್ನೊಂದು 5 ಲಕ್ಷ ರೂಪಾಯಿ ಶಾರ್ಟೇಜ್ ಇದೆ. ನೀವು ನನಗೆ ಕೊಡಬೇಕಾಗಿರೋ ವರದಕ್ಷಿಣೆಯಲ್ಲಿ ಒಂದು 5 ಲಕ್ಷ ಅಂತ ಕೊಟ್ಟುಬಿಟ್ರೆ ನಾನು ಈ ಡೈವರ್ಸ್ ಅನ್ನೋ ಮ್ಯಾಟ್ರೇ ಇತ್ತಲ್ಲ, ನಾನು ಸ್ವಲ್ಪ ಡೈವರ್ಟ್ ಆಗ್ತೀನಿ. ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಧನ ನಿನಗೆ ಬಿಚ್ಚೇ ಧನ. ಅಕ್ಕ ಅಳ್ಬೇಡ್ವೆ ಬಾಬಾ. ಇದಕ್ಕಿದ್ದಂಗೆ 5 ಲಕ್ಷ ತೊಗೊಂಬ ಅಂದರೆ ನಾನು ಎಲ್ಲಿಂದ ತೊಗೊಂಬರ್ಲಿ ಬಾಬಾ? ನೋಡು ಬಾಮಿದ, ನಾನು ವಿಷಯನ ಕೂಲಾಗಿ ಹೇಳ್ತಾ ಇದ್ದೀನಿ ಅಂತ ನೀನು ನೆಗ್ಲೆಕ್ಟ್ ಮಾಡಬೇಡ. ಹಾಗಂತ ತಮಾಷೆಯಾಗೋ ತಗೋಬೇಡ. ನಾನು ಏನು ಹೇಳ್ತೀನೋ ಅದನ್ನು ಮಾಡೋ ಅಂಥ ಮಗನೇ ನಾನು. ನೋಡು, ನಿಮ್ಮಕ್ಕ ಜೀವನ ಪೂರ್ತಿ ಒಂಟಿಯಾಗೆ ಕಳಿಬೇಕು ಅಂತ ಏನಾರು ನಿನ್ನ ಮನಸ್ಸಲ್ಲಿದ್ದರೆ ಹೇಳ್ಬಿಡಪ್ಪ, ನಾನು ಹೊರಟು ಬಿಡ್ತೀನಿ. ಇಲ್ಲಾಂದರೆ ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಹೇಳಿದ ಅಮೌಂಟ್ನ ಅರೇಂಜ್ ಮಾಡಿ ಆಮೇಲೆ ಮಾತಾಡೋಣ. ಅಳಿಂದ್ರೆ ಅಲ್ರಿ ಸ್ವಾಮಿ, ಈ ಸುಬ್ಬು ಫೋನ್ ಹಿಡ್ಕೊಂಡು ಅವ್ರಿವ್ರಿಗೆ ಫೋನ್ ಮಾಡ್ತಾನೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗ್ತಾ ಇಲ್ಲ. ಹೇಳಿ ಕೇಳಿ ಮಿನಿಸ್ಟ್ರಿಗೆ ಬಲಗೈ ಬಂಟ ಸುಬ್ಬು. ಇವನು ದುಡ್ಡು ಕೇಳಿದ್ರೆ ಇಂಥವ್ರು ಕೊಡಲ್ಲ ಅಂತ ಹೇಳೋದೇ ಇಲ್ಲ. ಇವನು ಅದನ್ನ ಯಾವತ್ತೂ ಮಾಡಿಲ್ಲ. ಇವನಿಗೆ ಸುಬ್ಬು ಅಂತ ಹೆಸರಿಡೋದ್ರ ಬದಲಾಗಿ ಸ್ವಾಭಿಮಾನಿ ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಬ್ಬರ ಹತ್ರಕ್ಕೂ 5 ಪೈಸಾ ಕೇಳಲ್ಲ ಅಂತಾನೆ, ಕೆಲಸ ಮಾಡಿಕೊಟ್ರು ಕಮಿಷನ್ ತಗೊಳ್ಳಲ್ಲ ಅಂತಾನೆ. ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಇನ್ನು ನಾನು ಎಷ್ಟು ವರ್ಷಕ್ಕಾದರೂ ನನಗೆ ಬರಬೇಕಾಗಿರೋ ದುಡ್ಡು ಬರಲ್ಲ. ಛೇ 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 ಛೇ, ಎಂಥ ಮನೆಗಳೇನಾಗಿ ಬಂದ್ಬಿಟ್ಟೆ. ಸರಿ, ಇನ್ಯಾವತ್ತೂ ನಾ ಈ ಮನೆ ಕಡೆ ತಲೆ ಹಾಕೋದು ಇಲ್ಲ. ನೀವು ನನಗೆ ಅದೇನು ದುಡ್ಡು ಕೊಡಬೇಕು ಅಂತಿದ್ರೋ ಅದನ್ನೆಲ್ಲ ಕೋರ್ಟ್ಗೆ, ಲಾಯರ್ಗೆ ಸುರಿ. ಸರಿನಾ? ಆಲ್ರೆಡಿ ಡೈವರ್ಸ್ ಪೇಪರ್ ಕೊಟ್ಟಾಗಿದೆ. ಬರ್ತೀನಿ. ಇಲ್ಲ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ. ಅಳಿಂದ್ರೆ ಹಲೋ ಮಿಸ್ಟರ್, ಎಲ್ಲಿಗೆ ಹೋಗ್ತಿದ್ದೀರಾ? ದುಡಿಯೋ ಗಂಡಸು ನಾನು, ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ. ಇನ್ಮೇಲೆ ನೀವು ಏನು ಕೆಲಸ ಮಾಡದೇ ಇದ್ರೂ 2 ಹೊತ್ತು ಊಟ, ಮಲ್ಗಕ್ ಜಾಗ ಎಲ್ಲ ಸಿಕ್ಬಿಡುತ್ತೆ. ಹೌದಾ? ಅದೇಗೆ? ಜೈಲಲ್ಲಿ ಕಂಬಿ ಹಿಂದೆ ಏನು ಮಾತಾಡ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ? ನಾನು ಯಾಕೆ ಜೈಲ್ಗೆ ಹೋಗ್ಬೇಕು? ಏನ್ ತಪ್ಪ? ನಾನು ಯಾರಂತ ಗೊತ್ತು ತಾನೆ? ಮಿನಿಸ್ಟರ್ ಮಗಳು. ಕಮಿಷನರ್ಗೆ ಒಂದು ಕಾಲ್ ಮಾಡಿ ಡೌರಿ ಕೇಸಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ರೆ ಸಾಕು, ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗತ್ತೆ. ಏನೋ ದೊಡ್ಡ
ದೊಡ್ಡದಾಗಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವು ಡಿವೋರ್ಸ್ ಕೊಟ್ಟರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ನೀವು ಜೈಲಲ್ಲಿದ್ರು ಅಕ್ಕ ಒಂಟಿಯಾಗೇ ಇರಬೇಕಾಗತ್ತೆ. ಇರೋದಾದ್ರೆ ಈ ಥರನೇ ಇರಲಿ ಬಿಡಿ. ಮೇಡಮ್ ಅದು ನೀನು ಸುಮ್ಮನಿರೋ ಸುಬ್ಬು. ಒಬ್ಬ ಎಜುಕೇಟೆಡ್ ಆಗಿ ಡೌರಿ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ ನಿನಗೆ? ಮೇಡಮ್ ಅದೆಲ್ಲ ಗೊತ್ತು, ಆದರೆ ಅಕ್ಕ ಚೆನ್ನಾಗಿರ್ಲಿ ಅಂತ. ಹೆಣ್ಣಿನ ಮೇಲೆ ಗೌರವ ಇಲ್ಲದೆ ಹಣದ ಮೇಲೆ ಅಷ್ಟೇ ಆಸೆ ಇಟ್ಕೊಂಡಿರೋ ಯಾವ ಗಂಡಸು ಕೈ ಹಿಡಿದ್ರು ಆ ಹೆಣ್ಣು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಇದನ್ನ ಪ್ರತಿ ಹೆಣ್ಣು ಅರ್ಥ ಮಾಡ್ಕೋಬೇಕು, ಹೆಣ್ಣು ಹೆತ್ತವರು ಅರ್ಥ ಮಾಡ್ಕೋಬೇಕು. IPC ಸೆಕ್ಷನ್ 304B ಡೌರಿ ಕೇಳ್ತಿರೋದಕ್ಕೆ. IPC ಸೆಕ್ಷನ್ 498A ಇವ್ರಿಗೆಲ್ಲ ದುಡ್ಡು ಕೊಡಿ ಅಂತ ಹಿಂಸೆ ಕೊಡ್ತಿರೋದಕ್ಕೆ.